ಆರತಿ ಅವರೇ, ಸೂರ್ಯ ಅವರೇ, 7:30 ಆಯಿತು. ಬೇಗ ಎದ್ದು ಸ್ನಾನ ಮಾಡಿ. 7:30 ಆಗೋಯ್ತಾ? 7:30 ಆಯಿತು, ಎದ್ದೇಳಿ ಬೇಗ. ಏನಿವತ್ತು ಬೇಗ ಸ್ನಾನ ಆಗೋಗಿದೆ? ನಿಮ್ಮ ಬರ್ಡೇನಾ? ನನ್ನ ಬರ್ಡೇನಾ? ಇಲ್ಲ ನಮ್ಮಿಬ್ಬರು ಆ್ಯನಿವರ್ಸರಿನಾ? ಹಾಗೇನೂ ಇಲ್ಲಪ್ಪ. ನೀವು ಬೇಗ ಎದ್ದು ರೆಡಿಯಾಗಿ ಸ್ನಾನ ಮಾಡಿ. ಆರತಿ, ನಿಜ ಹೇಳ, ಇವತ್ತು ಇಡೀ ದಿನ ಹೀಗೆ ಕೂತಿರೋಣ ಅನ್ನಿಸ್ತದೆ. ನಿಮ್ಮದು ಸ್ನಾನ ಆಗಿದೆ, ನೀವು ಹೀಗೆ ನನ್ನ ಮುಂದೆ ಕೂತೀರಿ, ಆರಾಮ್ಸೆ ಮಾತಾಡ್ಕೊಂಡು ಕೂತ್ಕೊಳ್ಳೋಣ. ಎಷ್ಟು ದಿನ ಆಯಿತು ನಾವಿಬ್ಬರು ಹೀಗೆ ಮಾತಾಡ್ತಾ ಕೂತಿರೋದು? ಹಾಂ, ಸೂರ್ಯವ್ರೆ, ನೀವು ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಆದಿತ್ಯನ ಕರ್ಕೊಂಡು ಬರಬೇಕು. ಆಮೇಲೆ ನಾವೆಲ್ಲರೂ ಕುತ್ಕೊಂಡು ಒಟ್ಟಿಗೆ ಮಾತಾಡೋಣ. ಇಷ್ಟು ಬೇಗನಾ? ಹೌದು ಸೂರ್ಯವ್ರೆ, ಹೋಗ್ಲೇಬೇಕು. ಅಮ್ಮ ಊರಲ್ಲಿಲ್ಲ ಅಂತ ಹೇಳ್ದಾಗ್ಲಿಂದ ನನಗೆ ತುಂಬಾ ಟೆನ್ಷನ್ ಆಗಿದೆ ಸೂರ್ಯವ್ರೆ. ಪಾಪ ಆದಿತ್ಯ ಹೊಟ್ಟೆ ಹಸುವಿಂದ ಕಾಯ್ತಾ ಇರ್ತಾನೆ. ಈ ಶಶಾಂಕಿಗೆ ಬೇರೆ ಏನು ಮಾಡೋದಕ್ಕೆ ಬರಲ್ಲ. ಆದಿತ್ಯ ಏನಾದರೂ ಹಸು ಅಂತ ಗಲಾಟೆ ಮಾಡಿದ್ರೆ, ಈ ಶಶಾಂಕ್ ಏನಾದರೂ ಅವನ ಮೇಲೆ ಕೈ ಮಾಡಿಬಿಟ್ರೆ, ಅದಕ್ಕೆ ಸೂರ್ಯವ್ರೆ ನಾವು ಬೇಗ ಹೋಗೋಣ. ನೀವು ಹೇಳೋದು ಕರೆಕ್ಟ್ ಆಗಿದೆ, ಆದರೆ ಇಷ್ಟು ಬೇಗ ಹೋಗಿ ಈ ಟೈಮಲ್ಲಿ? ಪ್ಲೀಸ್ ಸೂರ್ಯವ್ರೆ, ಬೇರೆ ಏನು ಹೇಳ್ಬಿಡಿ. ನಾನು ಆದಿತ್ಯನ ಈಗ ನೋಡ್ಲೇಬೇಕು ಅಷ್ಟೇ. ಬನ್ನಿ ಬೇಗ. ಆರತಿ ಅವರೇ ನೋಡಿ, ಈಗ ಒಂದು ಸ್ಕೂಲು ಹೊರಡೋ ಟೈಮು. ಅವ್ನು ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡೋ 2 ನಿಮಿಷನೂ ಪುರ್ಸೋತಿರಲ್ಲ. ಅದ್ರ ಬದಲು ಸಾಯಂಕಾಲ ಹೋಗಿ ಮಾತಾಡ್ಸ್ಬೋದಲ್ವಾ? ಆದ್ರೆ ಅವ್ನ ಹಸು ತಡ್ಕೊಳ್ಳಲ್ಲ ಸೂರ್ಯವ್ರೆ. ಸರಿ, ಆದಿತ್ಯಂಗೆ ಏನೇನು ಇಷ್ಟನೋ ನೀವು ಅದನ್ನು ಪ್ರಿಪೇರ್ ಮಾಡಿ. ಮಧ್ಯಾಹ್ನ ನಾವೇ ಹೋಗೋಣ, ನೀವೇ ಕೈಯಾರೆ ತಿನ್ನಿಸಿ, ಅವಾಗ ಆರಾಮ್ಸೆ ಕೂತ್ಕೊಂಡು ಮಾತಾಡ್ಲೂಬೋದು. ಸರಿನಾ? ಹ್ಯಾಪಿನಾ? ಅದು ಹ್ಯಾಪಿ ಅಂದ್ರಲ್ಲ. ಬಿಕಾಸ್ ನಾನು ಹೊರಡಿ. ನೀವು ಅಯ್ಯೋ, ಅಡುಗೆ ಮಾಡಬೇಕು. ಏನಪ್ಪ ತಿಂಡಿ ಮಾಡಬೇಕಂತೆ? ಈ ಅಡುಗೆ ಮನೆ ಎಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ. ಯಾವ ಜನ್ಮದಲ್ಲಿ ಏನು ಕಾಟ ಕೊಟ್ಟಿದ್ನ ಇವನಿಗೆ ಬಡ್ಡಿ ಸಮೇತ ತೀರಿಸ್ಕೊತಾ ಇದ್ದಾನೆಲ್ಲ. ತಿಂಡಿ ಮಾಡು, ಸ್ನಾನ ಮಾಡಿಸು. ಸ್ನಾನಕ್ಕೆ ಹೋಗೋವಾಗ ನಿನಗೆ ಗೊತ್ತಾಗ್ಲಿಲ್ವ ಟವಲ್ ತೊಗೊಂಡೋಗ್ಬೇಕು ಅಂತ? ಯಾರು? ನಾನಾ ನೀವಾ? ಯಾರಿಗೆ ಗೊತ್ತಾಗಬೇಕು? ನಿಮಗೆ. ಹೋಗ್ ತೋಮನೆ. ಏನ್ ಮುಖ ನೋಡ್ತಿದ್ದೀರಾ? ತೋಮನೆ. ಬೇಗ ತೋಮನೆ. ಬನ್ನಿ ಬೇಗ. ಓಯ್, ಶೋಲ್ಡರ್ ಮೇಲೆ ಹಾಕೋಕೇನು? ಯಾರು ಒರ್ಸೋರು? ಬನ್ನಿ ಒರ್ಸಿ. ಹಂಗೆ ನಂಗೆ ಯೂನಿಫಾರ್ಮ್ ಹಾಕಿ ಬಿಡಿ. ಬಾ, ಯೂನಿಫಾರ್ಮ್ ಏನು ಐರನ್ ಆಗಿಲ್ಲ? ಐರನ್ ಮಾಡಿ. ಇವತ್ತೊಂದು ದಿವಸ ಹಂಗೆ ಹಾಕ್ಕೊಳ್ಳೋ, ಏನಾಗಲ್ಲ. ಇಲ್ಲ, ಅಜ್ಜಿ ಇದ್ದಿದ್ರೆ ಐರನ್ ಮಾಡ್ತಾ ಇದ್ರು, ಅವಾಗ ಬಿಸಿ ಬಿಸಿ ಇರತ್ತೆ. ಹೋಗಿ ಐರನ್ ಮಾಡ್ಕೊಂಬನ್ನಿ. ನಾ ಇಲ್ಲಿ ಐರನ್ ಮಾಡ್ತೇನೆ ನಿಂತ್ರೆ ತಿಂಡಿ ಮಾಡೋದು ಯಾರೋ? ತಿಂಡಿನೂ ಮಾಡಿ ಐರನ್ ಮಾಡಿ, ಎರಡು ನೀವೇ ಮಾಡಿ. ಫಸ್ಟ್ ಐರನ್ ಮಾಡಿ. ಬೇಗ ಬೇಗ. ಬೇಗ ಬೇಗ ರೆಡಿ ಮಾಡಿ, ನಂಗೆ ಸ್ಕೂಲಿಗೆ ಟೈಮ್ ಆಗ್ತದೆ.
ಬಂದೆ. ಹಾ ತಗೋ, ಇಲ್ಲೇ ಇದೆಯಲ್ಲೋ, ತಿನ್ನು. ಖಾರನ? ಬೇಗ ಬನ್ನಿ. ಹಾ ಬಂದೆ. ಖಾರ ಖಾರ ಬೇಗ ತಗೋ. ಕುರ್ಚಿ. ಒರ್ಸಿ. ಚೂರ್ ಚೂರ್ ತಿನ್ನು. ಬುಕ್ಸ್ ಬುಕ್ಸ್ ಲಂಚ್ ಬ್ಯಾಗ್. ಲಂಚ್ ಬಾಕ್ಸ್. ಸಾಕು. ಆಯಿತು, ಲಂಚ್ ಬಾಕ್ಸು ರೆಡಿ. ಎಲ್ಲ ಮುಗೀತಾ? ಪ್ಲೇಟ್. ಎಲ್ಲ ಮುಗೀತಾ ಇವಾಗ? ಇನ್ನೇನಿದೆ? ಹಾದಿ ಪುಟ್ಟ, ಎಲ್ಲ ಆಯ್ತಲ್ಲ? ತಗೋ, ಆರಾಮಾಗಿ ಸ್ಕೂಲ್ಗೆ ಹೋಗಿ ಬಾ, ಚೆನ್ನಾಗಿ ಓದ್ಕೋ. ಓಕೆ? ಏನಾಯ್ತು? ನಾನೇ ನಡ್ಕೊಂಡು ಹೋಗ್ಬೇಕಾ? ನೀವು ಡ್ರಾಪ್ ಮಾಡಿ. ನಾನು ಡ್ರಾಪ್ ಮಾಡಬೇಕಾ? ಹ್ಞೂ, ನನ್ನ ನೀವ್ ಹೇಳಿದ್ರಲ್ಲ ಪುಟ್ಟ, ಇನ್ಮೇಲೆ ನಾನೇ ನಿಂಗೆ ಸ್ಕೂಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ ಯಾರೋ? ಅಲ್ಲ ಕಣೋ, ಬೆಳಗ್ಗೆ ಎದ್ದಾಗ್ಲಿಂದ ಒಂದು ಲೋಟ ನೀರು ಕುಡ್ದಿಲ್ಲ, ಮುಖ ತೊಳೆದಿಲ್ಲ. ಒಂದು 5 ನಿಮಿಷ ಟೈಮ್ ಕೊಡು, ಫ್ರೆಶ್ ಆಗಿ ಬಂದ್ಬಿಡ್ತೀನಿ. 5 ನಿಮಿಷ? 5 ನಿಮಿಷ? ಯಾಕೋ? ಸ್ಕೂಲ್ ಗೇಟ್ ಕ್ಲೋಸ್ ಮಾಡ್ಬಿಡ್ತಾರೆ. ಬೇಗ ಹಿಂಗೆ ಬನ್ನಿ. ಬೇಗ ಗೀತಾ ಬನ್ನಿ, ಬೇಗ ಬೇಗ. ಈಗೋಸ್ಕರ 1 ಮಿನಿಟ್ ತೊಗೊಂತಾರೆ. ಬನ್ನಿ. ಬನ್ನಿ. ರೈಟ್ ರೈಟ್. ಯಾರು ನೀವು? ಮೇರಿಯವ್ರ ಮನೆ ತಾನೆ? ಹೌದು, ನಾನೇ ಮೇರಿಯವ್ರ ತಾಯಿ. ಏನಾಗಬೇಕಿತ್ತು? ಅದು ನಾನು ಮೇರಿಯವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೆ, ಅವ್ರನ್ನ ನೋಡಬೇಕು ಅಂತ. ಅವರೇ ಮನೆ ಅಡ್ರೆಸ್ ಕೊಟ್ಟಿದ್ದು. ಓ, ಮೇರಿ ಹೇಳಿದ್ಲಾ? ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ, ತಪ್ಪು ತಿಳ್ಕೊಬೇಡಿ, ಕೇಳ್ಬಿಟ್ಟೆ. ಬನ್ನಿ ಒಳಗೆ. ಕೂತ್ಕೊಳ್ಳಿ. ಹೇಳಿ, ಏನಾಗಬೇಕಿತ್ತು? ಅದು ನಾವು ಮೇರಿಯವ್ರ ಜೊತೆ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರನೇ ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದು. ಓ, ಅವಳು ಹೊರಗೆ ಹೋಗಿದ್ದಾಳೆ. ನಾನು ಫೋನ್ ಮಾಡ್ತೀನಿ,
ಯಾರು ಅಂತ ಕೇಳಿದ್ರೆ ಏನು ಹೇಳಿ? ಶಶಾಂಕ್ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಹೇಳಿ. ಆಯಿತು. ಮೇರಿ, ನೀನು ಹುಡ್ಕೊಂಡು ಯಾರೋ ಬಂದ್ಯಾರೆ. ಶಶಾಂಕ್ ಅಪ್ಪ ಅಮ್ಮ ಅಂತೆ, ಬೇಗ ಬಂದ್ಬಿಡು, ಕಾಯ್ತಿದ್ದಾರೆ. ಹ್ಞೂಮ್ಮ, ಒಂದು 10 ನಿಮಿಷ ಅಂತೆ, ಬರ್ತಾಳೆ. ಪರವಾಗಿಲ್ಲ. ಸೂರ್ಯರೇ, ಹೇಳಿ ಆರ್ತಿಯವರೇ. ನಾನು ಆದಿತ್ಯನಿಗೋಸ್ಕರ ರಸಮ್ ಮಾಡ್ತಾ ಇದ್ದೀನಿ, ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀನಿ. ಹಾಗೆ ಪೂರಿ ಚೆನ್ನ ಮಸಾಲ ಮಾಡಲು ಅಥವಾ ಪರೋಟ ಆಲೂಗಡ್ಡೆ ಪಲ್ಯ ಮಾಡಲು? ನಿಮ್ಗೆ ಏನು ಅನ್ಸುತ್ತೋ ಅದನ್ನೇ ಮಾಡಿ. ಸರಿ ಸೂರ್ಯರೇ, ಪ್ಲೀಸ್ ನಿಮಗೇನು ಇಷ್ಟನೋ ಅದನ್ನೇ ಹೇಳಿ, ಅದನ್ನೇ ಮಾಡ್ತೀನಿ. ಸರಿ, ಆದಿತ್ಯಂಗೆ ಪೂರಿ ಚೆನ್ನ ಮಸಾಲ ಅಂದರೆ ಇಷ್ಟ ಅಲ್ವಾ? ಅದನ್ನೇ ಮಾಡ್ಬಿಡಿ, ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು. ಸೂರ್ಯವ್ರೆ, ಆರ್ತಿ ನಿಧಾನ ಆರ್ತಿಯವರೇ. ಬಿಡಿ ಸೂರ್ಯವ್ರೆ, ನಾನು ಇವಾಗ ಆದಿತ್ಯಂಗೆ ಅನ್ನಕ್ಕೆ ಮೊಸರಾಕಿ ಕಲಿಸ್ಲೋ ಅಥವಾ ಒಗ್ಗರಣೆ ಹಾಕಿ ಕಲಿಸ್ಲೋ ಹೇಳಿ. ಆದಿತ್ಯಂಗೆ ಹೇಗೆ ಇಷ್ಟನೋ ಅದನ್ನೇ ಮಾಡಿ. ಸೂರ್ಯವ್ರೆ, ನಂಗೇನು ಹೊಳಿತಾನೆ ಇಲ್ಲ, ಎಲ್ಲ ಬ್ಲ್ಯಾಂಕ್ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ನೀವೇ ಹೇಳಿ ಏನು ಮಾಡಬೇಕು ಅಂತ, ಪ್ಲೀಸ್. ಹುಷಾರು, ಚುಚ್ಚುತ್ತೆ. ಅಯ್ಯೋ, ಅದನ್ನು ಕೊಡಿ, ನಾನು ತರಕಾರಿ ಹೆಚ್ಚಬೇಕಿನ್ನೋ. ಹುಷಾರು. ಹಾಂ, ಚೆನ್ನ ಮಸಾಲಾನೇ ಮಾಡಿ, ಅದು ಸ್ಪೈಸಿ ಆಗಿರುತ್ತೆ. ಒಗ್ಗರಣೆ ಯಾಕೆ ಮಾಡಕ್ಕೆ ಹೋಗ್ತೀರಾ? ಮೊಸರನ್ನ ಹಾಗೆ ಕಲ್ಸ್ಕೊಟ್ಬಿಡಿ, ತಂಪಾಗಿರುತ್ತೆ. ಕರೆಕ್ಟ್ ಸೂರ್ಯವ್ರೆ, ನಾನು ಅದನ್ನೇ ಮಾಡ್ತೀನಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಹಾಂ ಸರ್, ಚೆನ್ನಾಗಿದ್ದೀನಿ. ಇಲ್ಲ ಸರ್, ಈಗೆಲ್ಲ ಪ್ರಾಬ್ಲಮು ನೀಟಾಗಿ ಸಾಲ್ವ್ ಆಯಿತು. ಹಾಂ ಸರ್. ಇವಾಗಲೇನಾ ಸರ್? ಇಲ್ಲ ಸರ್, ಅರವಿಂದ್ಗೆ ಸರಿ ಸರ್, ಈಗಲೇ ಬರ್ತೀನಿ ಸರ್. ಓಕೆ, ಬಾಯ್. ಆರ್ತಿಯವರೇ, ಹೇಳಿ ಸೂರ್ಯರೇ, ಇನ್ನೇನಾದರೂ ಹೊಳಿತಾ? ಅದಲ್ಲ ವಿಷಯ, ನಾನು ಅರ್ಜೆಂಟಾಗಿ ಆಫೀಸಿಗೆ ಹೋಗಬೇಕು. ಹೋಗಲೇಬೇಕಾ? ಅದು 3 ದಿನದಿಂದ ಆಫೀಸಿಗೆ ಹೋಗಿಲ್ಲ ಅಲ್ವಾ, ಎಲ್ಲ ಕೆಲಸನೂ ಪೆಂಡಿಂಗಲ್ಲೇ ಇದೆ. ಅರವಿಂದ್ ಗೊತ್ತಿತ್ತು ಅಂದ್ಕೊಂಡೆ, ಬಟ್ ಅವನು ರಜದಲ್ಲಿದ್ದಾನೆ. ಬೇಗ ಬರಬೇಕು, ಲೇಟ್ ಮಾಡಬಾರ್ದು. ಖಂಡಿತವಲ್ಲೂ ಬರ್ತೀನಿ, ನೀವೆಲ್ಲ ಪ್ಯಾಕ್ ಮಾಡ್ಕೊಂಡಿರಿ, ಬಂದಿದ ತಕ್ಷಣ ಹೋಗೋದೆ ಅಷ್ಟೇ. ಬಾಯ್. ಬಾಯ್. ಸೂರ್ಯವ್ರೆ, ಆದಿತ್ಯನಿಗೆ ಕೇರೆ ರೆಡಿ ಮಾಡಿಟ್ಟಿರ್ತೀನಿ. ಅದಕ್ಕೆ ಬೀನ್ಸ್ ಪಲ್ಯ, ರಸಮ್ಮು, ಆಮೇಲೆ ಮೊಸರನ್ನ. ಹಾಂ, ಮೊಸರನ್ನ, ಪೂರಿ ಚೆನ್ನ ಮಸಾಲ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿರ್ತೀನಿ. 3 ದಿನ ತಿಂತಾನ ಆದಿತ್ಯ. ಸೋ ಕ್ಯೂಟ್. ಬರಲಾ? ಬಾಯ್. ಬಾಯ್. ಹುಷಾರು, ಬೇಗ ಬನ್ನಿ. ಹಾಂ. ಏನೋ ಹಾಫ್ ಆಗೋಯ್ತು ಗಾಡಿ. ಓ, ಏನಾಯ್ತು? ಪೆಟ್ರೋಲ್ ಖಾಲಿ. ಇಲ್ಲಿ ನೋಡಿದ್ರೆ ಯಾವುದೋ ಹತ್ರ ಬಂಕು ಕಾಣಿಸ್ತಾ ಇಲ್ವಲ್ಲೋ. ಸ್ಕೂಲಿಗೆ ಲೇಟ್ ಆಗ್ತದೆ, ಬೇಗ ಹೋಗೋಣ ಬನ್ನಿ. ಇನ್ನು ಎಷ್ಟು ದೂರ ಇದೆ ನಿನ್ನ ಸ್ಕೂಲು? ಇನ್ನ ಸ್ವಲ್ಪ ದೂರ ಇದೆ. ಸ್ವಲ್ಪ ದೂರ ತಾನೆ, ನಡ್ಕೊಂಡು ಹೋಗೋಣ.
ನಾನು ಆಮೇಲೆ ಪೆಟ್ರೋಲ್ಗೆ ಇಲ್ಲ ನಾನು ನಡ್ಕೊಂಡು ಹೋಗಕ್ಕಾಗಲ್ಲ ನಂಗೆ ಕಾಲು ತುಂಬಾ ನೋವತ್ತೆ. ಅಯ್ಯೋ ನಾನು ಬಂಕ್ ಹುಡುಕಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರೋ ಅಷ್ಟರಲ್ಲಿ ನಿಮ್ಮ ಸ್ಕೂಲ್ ಗೇಟ್ ಬಾಗ್ಲಾಕ್ಬಿಟ್ಟಿರತ್ತೆ. ಇಳಿ. ಎತ್ಕೊಂಡು ಹೋಗಿ ನನ್ನ. ಹಾ ಎತ್ಕೊಂಡು. ಆಯ್ತು, ಎತ್ಕೊಂಡು ಹೋಗ್ತೀನಿ. ಬಾ 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 ಬಾ. ಹಣೆ ಬರೋಕ್ಕೆ ಹೊಣೆ ಯಾರು? ಏನಪ್ಪ ಮಾಡೋದು? ನಿನ್ನ ಎತ್ಕೊಂಡು ನನ್ನ ಕೆಲ್ ಓಡಕ್ಕಾಗಲ್ಲ, ಇಷ್ಟೇ ಮಾಡೋಕ್ಕಾಗೋದು. ತಗೊಳಪ್ಪ, ಬಂತು ನೀನು ಸ್ಕೂಲ್. ಯಾಕೋ ಆಯ್ತಾ ಇದೆಯಾ ಈಗ? ನೋಡಿ ನಾನು ತುಂಬಾ ಲೇಟ್ ಆಗಿ ಬಂದೆ, ಎಲ್ಲರೂ ಕ್ಲಾಸ್ ಹೊರಟೋದ್ರು. ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ, ಹೋಗು. ನನ್ನ ಲಂಚ್ ಬ್ಯಾಗ್ ಇಲ್ಲೇ. ಅಯ್ಯೋ, ಬೈಕಲ್ಲೇ ಬಿಟ್ಬಿಟ್ಟೆ. ಮಧ್ಯಾಹ್ನ ಊಟ ತಗೊಂಡ್ಬರ್ತೀರಾ? ಥ್ಯಾಂಕ್ ಯು. ಏ, ಮಧ್ಯಾಹ್ನ ನಾನು ಕೆಲಸದಲ್ಲಿ ಇರ್ತೀನಿ, ಊಟ ತರಕ್ಕಾಗಲ್ಲ. ನೀವು ಯಾವಾಗಲೂ ಹಿಂಗೆ ಮಾಡ್ತೀರಾ, ನಂಗೆ ಅಷ್ಟು ಆಗುತ್ತೆ. ಏನ್ ತಿನ್ಲಿ ಸ್ಕೂಲಲ್ಲಿ? ತಗೋ, ಮಧ್ಯಾಹ್ನ ಇಲ್ಲೇ ಏನಾದರೂ ಊಟ ಮಾಡ್ಕೊಂಡ್ಬಿಡು. ದುಡ್ಡು ಕೊಟ್ಬಿಟ್ರೆ ಆಗ್ಬಿಡುತ್ತಾ? ಏನೂ ಸಿಗಲ್ಲ, ಆಚೆನೇ ಹೋಗ್ಬೇಕು. ಅಲ್ಲ ಸರ್ 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 ಸರ್, ನೀವು ಇದೇ ಸ್ಕೂಲಲ್ಲಿ ವರ್ಕ್ ಮಾಡೋದಾ? ಹೌದು ಸರ್, ಒಂದು ಸಣ್ಣ ಹೆಲ್ಪು ಸರ್. ನನ್ನ ಮಗನ ಕ್ಯಾರಿಯರ್ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನನ್ನ ಬೈಕ್ ಬೇರೆ ಕೆಟ್ಟೋಗಿದೆ. ನಾನು ಮಧ್ಯಾಹ್ನದೊಳಗೆ ಇಲ್ಲಿ ವಾಪಸ್ ಬರೋಕ್ಕಾಗಲ್ಲ. ಮಧ್ಯಾಹ್ನ ಬ್ರೇಕಲ್ಲಿ ಒಂಚೂರು ಊಟದ ವ್ಯವಸ್ಥೆ ಮಾಡಿಬಿಡಿ ಸರ್. ಹಾಗೆಲ್ಲ ತಂದ್ಕೊಡೋಕ್ಕಾಗಲ್ಲ ರೀ, ತಪ್ಪಾಗುತ್ತೆ. ಸರ್, ಯಾವ್ದಾದ್ರು ಸೆಕ್ಯೂರಿಟಿ ಅವ್ರಿಗೆ ಹೇಳಿ ಊಟ ತರಿಸ್ಕೊಡಿ ಸರ್, ಅಟ್ಲೀಸ್ಟು ಪ್ಲೀಸ್ ಸರ್. ಇಲ್ಲ ಅನ್ಬೇಡಿ ಸರ್, ಇವತ್ತೊಂದು ದಿವಸ ಸರ್, ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಇವತ್ತೊಂದಿನ ತರಿಸ್ಕೊಡ್ತೀನಿ, ನಾಳೆಯಿಂದ ಊಟ ತಿಂಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡು, ಆ ಅಂಕಲ್ ಹತ್ರ ಮಾತಾಡಿ ದುಡ್ಡು ಕೊಟ್ಟಿದ್ದೀನಿ. ಮಧ್ಯಾಹ್ನ ನೀವು ಊಟದ ವ್ಯವಸ್ಥೆ ಆಗತ್ತೆ ಇವತ್ತು. ಆಯ್ತು, ಬಾಯ್ ಬಾಯ್. ಏನು? ಮಧ್ಯಾಹ್ನ 3:30 ಸ್ಕೂಲ್ ಬಿಡತ್ತೆ. ನೀವು ಬೇಗ ಬಂದಿಲ್ಲ ಅಂದ್ರೆ ನನ್ನ ಟ್ಯೂಷನಿಗೆ ಲೇಟ್ ಆಗತ್ತೆ. ದಟ್ಸ್ ವೈ ಬೇಗ ಬನ್ನಿ. ಓಕೆ, ಬಾಯ್. ಅಯ್ಯೋ, ಲೇಟ್ ಆಯ್ತು. ಅಯ್ಯೋ, ನಮಸ್ತೆ. ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಅಮ್ಮ, ಕಾಫಿ ಕೊಟ್ಟಿಯಾ? ಇನ್ನೂ ಇಲ್ಲ ಕಣೆ, ನೀನು ಬರಲಿ ಅಂತಂದ್ರು. ಸರಿ, ಕಾಫಿ ತಗೊಂಬಾ. ಆಂಟಿ, ಅಮ್ಮನ ಹತ್ರ ಶಶಾಂಕ್ ವಿಷಯ ಏನು ಹೇಳಿಲ್ಲ ತಾನೆ? ಇಲ್ಲಮ್ಮ, ಆ ವಿಷಯನೇ ಮಾತಾಡಿಲ್ಲ. ನಾವು ಬೆಂಗಳೂರಿಂದ ಬಂದಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ವಿ ಅಷ್ಟೇ. ತಗೊಳ್ಳಿ. ಆಂಟಿ, ಬನ್ನಿ ಹೊರಗಡೆ ಹೋಗಿ ಮಾತಾಡೋಣ. ಏನು ಮೇರಿ, ಈಗ ಮನೆಗೆ ಬಂದಿದ್ದಾರೆ, ಆಗಲೇ ಹೊರಗಡೆ ಕರೀತಾ ಇದೆಯಲ್ಲ, ಇಲ್ಲೇ ಕೂತ್ ಮಾತಾಡಬಾರ್ದಾ? ಇಲ್ಲಮ್ಮ, ಹಾಗೆ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀವಿ. ನೋಡು, ಈಗ ಊರಿಂದ ಬಂದು ಸುಸ್ತಾಗಿದ್ದಾರೆ, ಮತ್ತೆಂತ ತಿರುಗಾಟ? ಸುಸ್ತೇನಾಗಿಲ್ಲ, ಊರು ನೋಡ್ದ ಹಾಗೂ ಆಗತ್ತೆ. ಹೋಗಿ ಬರ್ತೀವಿ. ಬನ್ನಿ ಆಂಟಿ, ಬನ್ನಿ ಅಂಕಲ್.
ನೀವು ಹೀಗೆ ಮಾಡ್ತಾ ಇದ್ರೆ ಆದಿತ್ಯನ ನಾನು ನೋಡೋಕ್ಕಾಗಲ್ಲ. ಅವನಿಗೋಸ್ಕರ ಬೆಳಗ್ಗೆಯಿಂದ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೀವೀಗ ಬರಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೆ ಆದಿತ್ಯನ ಬಗ್ಗೆ ಒಂಚೂರು ಕಾಳಜಿನೇ ಇಲ್ಲ ನಿಮಗೆ. ಆರತಿ ಅವರೇ, ಹಲೋ ಹಲೋ ಆರತಿ ಅವರೇ, ಏನಾಯ್ತು? ಹಲೋ ಹಲೋ